ಬೇಸಿಗೆ ಶಿಬಿರಗಳು ಮಕ್ಕಳ ದೈಹಿಕ ಚಟುವಟಿಕೆಗಳಿಗೆ ಅತ್ಯುತ್ತಮ ವೇದಿಕೆ ಕಲ್ಪಿಸಿಕೊಡುತ್ತದೆ. ಶಿಬಿರದಲ್ಲಿ ಸಿಗುವ ಮುಕ್ತ ವಾತಾವರಣ ಮಕ್ಕಳಲ್ಲಿರುವ ಭಯವನ್ನು ಹೋಗಲಾಡಿಸುತ್ತದೆ, ಹೊಸ ಉತ್ಸಾಹ, ಚೈತನ್ಯ ತುಂಬುತ್ತದೆ ಎಂದು ಕುಶಾಲನಗರ ನಗರ ಠಾಣೆಯ ಅಪರಾಧ ವಿಭಾಗದ ಠಾಣಾಧಿಕಾರಿ ಗೀತಾ ಹೇಳಿದ್ದಾರೆ. ಶಿವಧಾರೆ ಸ್ಕೂಲ್ ಆಫ್ ಡ್ಯಾನ್ಸ್ನ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಹಾಗೂ ಬೇಸಿಗೆ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳು ದಿನದ ಬಹುತೇಕ ಅವಧಿಯನ್ನು ಟಿವಿ, ಕಂಪ್ಯೂಟರ್, ವಿಡಿಯೋ ಗೇಮ್ನಲ್ಲೇ ಕಳೆಯುತ್ತಾರೆ. ಇದರಿಂದ ಅವರು ಎಲ್ಲರ ಜೊತೆಗಿದ್ದರೂ ಏಕಾಂಗಿಯಾಗಿರ್ತಾರೆ. ಆದರೆ ಬೇಸಿಗೆ ಶಿಬಿರಗಳು ಮಕ್ಕಳಲ್ಲಿರುವ ಕಲೆ, ವಿಶೇಷ ಕೌಶಲ್ಯಗಳಿಗೆ ವೇದಿಕೆ ಕಲ್ಪಿಸಿಕೊಡುತ್ತದೆ ಎಂದರು. ಈ ದಿನ ಶಿವಧಾರೆ ಡಾನ್ಸ್ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ನನ್ನ ಆಯ್ಕೆ ಮಾಡಿ ಕರೆದಿದ್ದಕ್ಕೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ ಶಿವರಾಜ್ ಅವರಿಗೆ. ಲಾಸ್ಟ್ ಇಯರ್ ಕೂಡ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭಕ್ಕೆ ನನ್ನ ಗೆಸ್ಟ್ ಆಗಿ ಕರೆದಿದ್ರು. ಕಾರ್ಯಕ್ರಮ ಲಾಸ್ಟ್ ಇಯರ್ ನೋಡಿದೆ, ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ. ಮಕ್ಕಳುಗಳು ಡ್ಯಾನ್ಸ್ ನೋಡುವಾಗ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಮೊದಲನೇದಾಗಿ ಸ್ವಾಗತ ಡ್ಯಾನ್ಸ್ ಮಾಡಿದ್ರಲ್ಲ, ತುಂಬ ಅದ್ಭುತವಾಗಿ ಮಾಡಿದ್ರು ಮಕ್ಕಳು. ತುಂಬ ಖುಷಿ ಆಯಿತು ನಂಗೆ. ಆ ಡ್ಯಾನ್ಸ್ ನೋಡುವಾಗ ಮೈ ರೋಮಾಂಚನ ಆಯಿತು. ಆ 3 ಹೆಣ್ಮಕ್ಳು ಕೂಡ ತುಂಬ ಚೆನ್ನಾಗಿ ಮಾಡಿದರು, ಖುಷಿ ಆಯಿತು. ಲಾಸ್ಟ್ ಇಯರ್ ನನ್ನ ಕಾರ್ಯಕ್ರಮದ ಒಂದೊಂದು ಪುಟ್ಟ ಮಕ್ಕಳದು ಪ್ರೋಗ್ರಾಮ್ ಕೂಡ ನಾನು ನೋಡಿದೆ, ಚೆನ್ನಾಗಿತ್ತು. ಒಳ್ಳೆ ಅವಕಾಶ. ಈ ಥರದ್ದೊಂದು ಕ್ಲಾಸ್ ನಮ್ಮ ಈ ಸಿಟಿನಲ್ಲಿ ಎಲ್ರಿಗೂ ಹತ್ತಿರವಾಗಿರುವಂಥ ಪ್ಲೇಸಲ್ಲಿ ಸಿಕ್ಕಿರೋದು ನಮ್ಮ ಒಂದು ಪುಣ್ಯ ಅಂತ ತಿಳ್ಕೋಬೇಕು. ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ, ಮಕ್ಕಳು ಚೆನ್ನಾಗಿ ಡಾನ್ಸ್ ಕಲೀಲಿ ಅಂಥೇಳಿ ನಾನು ನನ್ನ ಇಚ್ಛೆನ ವ್ಯಕ್ತಪಡಿಸ್ತೀನಿ. ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಶಾಂತಿ ಮಾತನಾಡಿ, ಮಕ್ಕಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಳ್ಳಬೇಕು. ಮಕ್ಕಳ ಅಭಿರುಚಿಗಳಿಗೆ ಬೇಸಿಗೆ ಶಿಬಿರಗಳು ಸಹಕಾರಿ ಎಂದರು. ಶಿಬಿರ ಮತ್ತು ನೃತ್ಯ ಸ್ಪರ್ಧೆ ಇಲ್ಲಿ ನಿಜವಾಗ್ಲೂ ಇದು ಆಯೋಜಕರು ಒಳ್ಳೆ ರೀತಿಯಲ್ಲಿ ಆಯೋಜಿಸಿದ್ದಾರೆ. ಇವರು ಪತ್ರಿಕಾ ವರದಿಗಾರರಾಗಿದ್ದು ಅವರ ಜೊತೆಗೆ ವೇದಿಕೆಯಲ್ಲೂ ಕೂಡ ನಮ್ಮ ಪ್ರೊಫೆಸರ್ ಅವರು ಇದ್ದಾರೆ. ಈ ಒಂದು ಕಾರ್ಯಕ್ರಮ ಪತ್ರಿಕಾ ರಂಗದವರು ಆಯೋಜಿಸಿದ್ದಾರೆ ಅಂದರೆ ಅದಕ್ಕೆ ಒಂದು ತೂಕ, ಗುಣಮಟ್ಟ ಇದ್ದೇ ಇರ್ತದೆ. ಇದು ಬರೀ ಬಿಸ್ನೆಸ್ ಅಲ್ಲ, ಇದರಿಂದ ಅವ್ರು ಬೆಳೆಯುವಂಥ ಅವಕಾಶಗಳನ್ನ, ಮಕ್ಕಳನ್ನ ಬೆಳೆಸುವ ಒಂದು ಒಳ್ಳೆ ಸದಾವಕಾಶ ಇದು. ಮಕ್ಕಳು ಕೂಡ ಇಂಥ ಕಾರ್ಯಕ್ರಮವನ್ನ, ಇದು ಗೀತಾ ಮೇಡಮ್ ಹೇಳಿದಾಗೆ ಒಳ್ಳೆ ಪ್ಲೇಸಲ್ಲಿ ಆಯೋಜಿಸಿದ್ದಾರೆ. ಇದು ನೋಡುವಾಗ ನನ್ನ ಮಕ್ಕಳನ್ನ ನೆನಪಾಗ್ತಿತ್ತು. ನನ್ನ ಮಗಳು ಕೂಡ ಭರತನಾಟ್ಯ ಕಲಾವಿದೆ. ಅಂತ ಸಂದರ್ಭದಲ್ಲಿ ಕಷ್ಟ. ನಾವು ನಮ್ಮೊಂದು 20 ವರ್ಷ 25 ವರ್ಷದ ಹಿಂದೆ ಮಕ್ಕಳಿಗೆ ಡ್ಯಾನ್ಸ್ ಕಲಿಸೋದು ಕಷ್ಟ, ಅದನ್ನು ಭರತನಾಟ್ಯ ಕಷ್ಟ. ಕುಶಾಲನಗರದಲ್ಲಿ ದೂರ ಕರ್ಕೊಂಡು ಹೋಗ್ಬೇಕಿತ್ತು. ಅಷ್ಟು ಹತ್ತಿರದಲ್ಲಿ ಮಕ್ಕಳಿಗೆ ಒಂದು ಅವಕಾಶ ಇದೆ. ಈ ಕಲಾಧಾರೆ ಸಂಸ್ಥೆ ಎತ್ತರವಾಗಿ ಹೀಗೆ ಬೆಳೆಯಲಿ. ಅದರ ಫೌಂಡರ್ ಶಿವರಾಜ್ ಅವರು ಮತ್ತು ಅವರ 8 ಟೀಮ್ ಇದೆ. ಇದಕ್ಕೆ ಇನ್ನೂ ಹೆಚ್ಚಿನ ಶ್ರಮ ವಹಿಸ್ತಾ ಇರಲಿ. ಹಾಗೆ ಪೋಷಕರು ಇದಕ್ಕೆ ಉತ್ತೇಜನ ನೀಡಿ ನಿಮ್ಮ ಮಕ್ಕಳನ್ನ ಹೆಚ್ಚು ಕಲಿಸ್ತಾ ನಮ್ಮ ಕುಶಾಲನಗರದ ಹಾಗೂ ಸುತ್ತಮುತ್ತಲಿನ ಎಲ್ಲ ಮಕ್ಕಳಿಗೆ, ಪುಟಾಣಿಗಳಿಗೆ ಇದು ಆಸರೆ ಆಗಲಿ ಅಂತ ಹೇಳ್ತಾ, ನೃತ್ಯ ಒಂದು ಬರೀ ನೃತ್ಯ ಮಾತ್ರ ಆಗಿರಲ್ಲ, ಇದು ಮಾನಸಿಕ ಆರೋಗ್ಯ ಕೂಡ ಆಗಿರ್ತದೆ, ಶಾರೀರಿಕ ಆರೋಗ್ಯ ಕೂಡ ಆಗಿರ್ತದೆ, ಮನೋರಂಜನೆನೂ ಆಗಿರ್ತದೆ. ಮೇಡಮ್ ಹೇಳಿದಾಗೆ ಆ ಮಕ್ಕಳು 3 ಜನ ಡ್ಯಾನ್ಸ್ ಮಾಡ್ತಾ ಇದ್ರು. ಭರತನಾಟ್ಯ ನವರಸಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಕಲ್ತ್ಬಿಟ್ಟಿದ್ದಾರೆ ಅವರು. ಆ ಭಾವನೆಗಳಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಗ ನಾವು ಎಷ್ಟೋ ವರ್ಷದ ಹಿಂದಕ್ಕೆ ಹೋಗ್ತಾ ಇದ್ವಿ, ಅದನ್ನ ಎಂಜಾಯ್ ಮಾಡ್ತಾ ಇದ್ವಿ. ನೋಡಿ, ಆ ಎಂಜಾಯ್ಮೆಂಟ್ ಅಲ್ಲಿ ನಮ್ಗೆ ಎಷ್ಟೋ ಸಂತೋಷ ಸಿಕ್ಕಿದೆ. ಶಿವರಾಜ್ ಕುಮಾರ್ ಅವರು ಕರೆಯುವಾಗ ನಿಜವಾಗ್ಲೂ ಇವತ್ತಿನ ಒಂದು ಸ್ಟ್ರೆಸ್ ಅಲ್ಲಿ ನಾವು ಇದ್ವಿ, ನೆನಪಾಯಿತು. ತಕ್ಷಣ ನಾನು 20 ನಿಮಿಷ ಟೈಮ್ ಕೇಳಿದೆ. ಯಾಕಂದ್ರೆ ಅವ್ರು ಯಾವುದೇ ಇಲಾಖೆಯ ಕಾರ್ಯಕ್ರಮಗಳಿಗೆ ಪತ್ರಕರ್ತರು ನಮಗಿಂತಲೇ ಮೊದಲು ಬಂದು ವರದಿ ಮಾಡಿ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ಮುಂದಿರ್ತಾರೆ. ಅವ್ರು ನಡೆಸುವಂತ ಈ ಕಾರ್ಯಕ್ರಮಕ್ಕೆ ಇಲಾಖೆಯವರು, ಸಾರ್ವಜನಿಕ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕುಶಾಲನಗರ ತಾಲೂಕು ಅಧ್ಯಕ್ಷ ಚಂದ್ರಮೋಹನ್, ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ದಿನೇಶ್ ಶೆಟ್ಟಿ, ವಕೀಲ ಶರತ್, ಮಡಿಕೇರಿ ಜಿಲ್ಲಾಸ್ಪತ್ರೆಯ ನೇತ್ರಾಧಿಕಾರಿ ಚೇತನ್ ಕುಮಾರ್, ಪತ್ರಕರ್ತ ಪ್ರಭುದೇವ್, ಶಿವಧಾರೆ ನೃತ್ಯ ಸಂಸ್ಥೆಯ ನೃತ್ಯ ಸಂಯೋಜಕ ಚೇತನ್ ರವಿ, ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆದಮ್ ಎಸ್, ಉದ್ಯಮಿ ಭಾಷಾ ಸೇರಿದಂತೆ ನೃತ್ಯ ಶಾಲೆಯ ಮಕ್ಕಳು, ಪೋಷಕರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಕುಶಾಲನಗರ.